ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋಲಿ ತುಂಬಾ ಈಸಿಯಾಗಿ ವರ್ಕ್ ಮಾಡೋಂಥ ಕ್ರೋಶಿ ಡಿಸೈನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಾಗಿ 6 ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಜೊತೆಗೆ ನೀಡಲ್ ನಂಬರ್ 10 ಇದೆ. ಹಾಗೆ ಬೀಡ್ಸ್ ಬಂದು ಇವತ್ತು ಐ ಶೇಪ್ಡ್ ಬೀಡನ್ನು ತೊಗೊಂಡಿದ್ದೀನಿ. ಸೊ ನಾನು ಈ ಪರ್ಟಿಕ್ಯುಲರ್ ಡಿಸೈನ ಈ ರೀತಿಯಾದಂಥ ಐ ಶೇಪ್ಡ್ ಬೀಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಎಕ್ಸಾಕ್ಟ್ಲಿ ಈ ಶೇಪಲ್ಲಿ ಬೀಡ್ಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ಇದರ ಬದಲು ಇವನ್ ನೀವು ಸ್ಕ್ವೇರ್ ಬೀಡ್ಸನ್ನು ಯೂಸ್ ಮಾಡ್ಬೋದು ಅಥವಾ ರೌಂಡ್ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ವರ್ಕ್ ಮಾಡೋ ಮೆಥಡೆಲ್ಲ ಸೇಮ್ ಇರುತ್ತೆ, ಬಟ್ ಓನ್ಲಿ ದ ಥಿಂಗ್ ಇಸ್ ಬೀಡ್ ಸೈಜ್ ಮತ್ತು ಶೇಪ್ ಮಾತ್ರ ಡಿಫರ್ ಇರುತ್ತೆ. ಸೊ ಫಸ್ಟ್ ನಾವೇನು ಮಾಡಬೇಕು, ಈ 6 ದಾರನ ನಾನೇನಿಲ್ಲಿ ಐ ಶೇಪ್ಡ್ ಬೀಡ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಗಂಟು ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟಾಗಿ ಪಲ್ಲುಗೆ ಅಟ್ಯಾಚ್ ಮಾಡ್ತಾಯಿಲ್ಲ, ಫಸ್ಟು ಈ ರಿಂಗ್ಗೆ ವರ್ಕ್ ಮಾಡ್ತಾಯಿದ್ದೀನಿ. 2 ನಾಟ್ ಮಾಡಿಕೊಂಡು ಅದರ ಕೆಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಸೊ ಈ ರೀತಿ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನಾವೇನು ಮಾಡಬೇಕು, ಈ ರಿಂಗ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ ವೆರಿ ಸಿಂಪಲ್ ಪ್ಯಾಟ್ರನ್. ಒನ್ ಸೈಡ್ ಆಫ್ ದ ರಿಂಗ್ ಬಂದು ಸಿಂಗಲ್ ಕ್ರೋಶೇಸ್ ಬರುತ್ತೆ, ಹಾಗೆ ಅನದರ್ ಪಾರ್ಟ್ ಏನಿರುತ್ತೆ ರಿಂಗಿಂದು, ಸೊ ಅಲ್ಲಿ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀವಿ. ಹಾಗಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ ಈಸಿಯಾಗಿ ವರ್ಕ್ ಮಾಡ್ಬೋದು. ಇಲ್ಲಿ ಸಿಂಗಲ್ ಕ್ರೋಶೇಸ್ ಕೌಂಟಿಂಗು ನೀವು ನೋಡಿಕೊಂಡು ಹಾಕ್ಕೊಬೇಕು. ಅಂದರೆ ಈಗ ಏನು ಹಾಫ್ ಸೈಡ್ ರಿಂಗ್ ವರ್ಕ್ ಮಾಡ್ತಾಯಿದ್ದೀನಿ ಅದರಲ್ಲಿ ಕ್ವಾರ್ಟರ್ ಪಾರ್ಟ್ ಅಂದರೆ ಈ ಹಾಫ್ ಸೈಡಲ್ಲಿ ಕಾಲು ಭಾಗದಷ್ಟು ರಿಂಗನ್ನು ಮಾತ್ರ ಸಿಂಗಲ್ ಕ್ರೋಶೆಗೆ ಅಂದರೆ ಸಿಂಗಲ್ ಕ್ರೋಶೆಯಿಂದ ವರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನಾನು 7 ಸಿಂಗಲ್ ಕ್ರೋಶೇಸ್ ವರ್ಕ್ ಮಾಡಿದ್ದೀನಿ, ಆವಾಗ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಲ್ಲಿ ಸಿಕ್ತು. ಈಗ ಇದನ್ನು ಸ್ಯಾಂಪಲ್ ಲೇಸ್ ಮೇಲೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಲೇಸ್ ರೈಟ್ ಸೈಡಿಂದ ಈ ಐ ಶೇಪ್ಡ್ ಬೀಡನ್ನು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ನಾನು ಸೇಮ್ ಡಿಸೈನ ಸಾರಿಗೆ ವರ್ಕ್ ಮಾಡಿದ್ದೀನಿ, ಲಾಸ್ಟಲ್ಲಿ ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ಸಾರಿಗೆ ವರ್ಕ್ ಮಾಡೋದಾದರೂ ಅಷ್ಟೇ ಪಲ್ಲು ರೈಟ್ ಸೈಡಿಂದನೇ ಬೀಡನ್ನು ಅಟ್ಯಾಚ್ ಮಾಡ್ಕೊಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ನಾವೇನಿಲ್ಲಿ ಸಿಂಗಲ್ ಕ್ರೋಶೇಸ್ ಮಾಡಿದ್ದೀವಿ ಐ ಶೇಪ್ಡ್ ಬೀಡ್ಗೆ, ಸೊ ಅದನ್ನು ಟರ್ನ್ ಮಾಡ್ಕೊಬೇಕು. ಅವಾಗ ಏನಾಗುತ್ತೆ, ಸಿಂಗಲ್ ಕ್ರೋಶೇಸ್ ರಾಂಗ್ ಸೈಡು ನಮ್ಮ ಕಡೆಗೆ ಫೇಸಿಂಗ್ ಇರುತ್ತೆ. ಈ ರೀತಿ ನಾವು ಬೀಡನ್ನು ಫಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಎಡ್ಜಲ್ಲಿ ನಾವು ಪಲ್ಲು ಎಡ್ಜ್ಗೆ ಇದನ್ನು ಫಿಕ್ಸ್ ಮಾಡ್ಕೊಬಾರ್ದು. ಸ್ಟಾರ್ಟಿಂಗು ಅಲ್ಲೇನು ಕ್ವಾರ್ಟರ್ ಪಾರ್ಟ್ ರಿಂಗ್ ವರ್ಕ್ ಮಾಡಿದ್ದೀವಿ ಅಷ್ಟು ಜಾಗನ ಪಲ್ಲುವಲ್ಲಿ ಬಿಟ್ಟು ಅಲ್ಲಿಂದ ನಾವು ಸಿಂಗಲ್ ಕ್ರೋಶೆನ ಬಟ್ಟೆಗೆ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಪಲ್ಲು ಎಡ್ಜ್ಗೆ ಇದನ್ನು ಫಿಕ್ಸ್ ಮಾಡಿದಾಗ ರಿಂಗ್ ಬಂದು ಪಲ್ಲುವಿಂದ ಆಚೆ ಬರ್ತಾ ಇರುತ್ತೆ, ಸೊ ಅದು ನೀಟಾಗಿ ಫಿನಿಶಿಂಗ್ ಇರೋದಿಲ್ಲ. ಸೊ ಹಾಗಾಗಿ ಇದೊಂದು ಪಾಯಿಂಟನ್ನು ನೀವು ನೋಟ್ ಮಾಡ್ಕೊಳ್ಳಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಈ ರಿಂಗನ್ನು ಫಿಕ್ಸ್ ಮಾಡ್ಕೊತೀವಿ. ಫಿಕ್ಸ್ ಆದಮೇಲೆ ಏನಾಯಿತು, ಇನ್ನು ರಿಮೈನಿಂಗ್ ಕ್ವಾರ್ಟರ್ ಪಾರ್ಟ್ ಏನಿದೆ ಅಲ್ವಾ, ಅಲ್ಲಿಗೂ ಕೂಡ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ ನೀವು ಸ್ಟಾರ್ಟಿಂಗ್ ಕ್ವಾರ್ಟರ್ ಪಾರ್ಟಲ್ಲಿ 7 ಸಿಂಗಲ್ ಕ್ರೋಶೇಸ್ ವರ್ಕ್ ಮಾಡಿದರೆ ಈ ಕಡೆ ಸೈಡ್ ಕೂಡ 7 ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕಾಗತ್ತೆ. ಎಕ್ಸಾಕ್ಟ್ಲಿ 7 ಹಾಕಬೇಕು ಅಂತೇನಿಲ್ಲ, ನೀವು ತೊಗೊಂಡಿರೋ ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 6 ಹಾಕಿದರೆ 6 ವರ್ಕ್ ಮಾಡಿ, ಅಥವಾ ನೀವು 5 ಸಿಂಗಲ್ ಕ್ರೋಶೇಸ್ ವರ್ಕ್ ಮಾಡಿದರೆ 5 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಬೋದು. ಸೊ ಸ್ಟಾರ್ಟಿಂಗ್ 1-2 ರಿಂಗಿಗೆ ನೀವು ಹೀಗೆ ಸಿಂಗಲ್ ಕ್ರೋಶೇಸ್ ಹಾಕೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಸೊ ಲೇಟರ್ ಆನ್ ನಿಮ್ಗೆ ಅದು ಫ್ಲೋ ಸಿಕ್ಬಿಡುತ್ತೆ, ಸೊ ಈಸಿಯಾಗಿ ನೀವು ಫಿನಿಷ್ ಮಾಡ್ಕೊತಾ ಹೋಗ್ಬೋದು. ಸೊ ಇವಾಗ 7 ಸಿಂಗಲ್ ಕ್ರೋಶೇಸ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬರುತ್ತೆ. ಜಸ್ಟ್ ಹಾಫ್ ಸೈಡ್ ಆಫ್ ದ ರಿಂಗ್ ಮಾತ್ರ ಸಿಂಗಲ್ ಕ್ರೋಶೇಸ್ ಬರುತ್ತೆ. ಈಗ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಐ ಶೇಪ್ಡ್ ಬೀಡನ್ನು ತೊಗೊತಾ ಇದ್ದೀನಿ. ಸೊ ಹಾಗೆ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಈ ಐ ಶೇಪ್ಡ್ ಬೀಡನ್ನ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊತೀನಿ, ಅಂದರೆ ಈ ಬೀಡನ್ನು ಅಟ್ಯಾಚ್ ಮಾಡ್ಕೊತೀನಿ ಸಿಂಗಲ್ ಕ್ರೋಶೆಯಿಂದ. ಅವಾಗೇನಾಗುತ್ತೆ, ನಮಗೆ ಕಂಟಿನ್ಯೂಷನ್ ಸಿಗುತ್ತೆ. ಈ ಅಟ್ಯಾಚ್ ಮಾಡ್ಕೊಂಡಿರೋ ಸಿಂಗಲ್ ಕ್ರೋಶೆನ ಫಸ್ಟ್ ಸಿಂಗಲ್ ಕ್ರೋಶೆ ಅಂತ ಕೌಂಟಿಂಗ್ ತೊಗೊಂಡು ಇನ್ನು ರಿಮೈನಿಂಗ್ 6 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀನಿ. ಆವಾಗ ಟೋಟಲಾಗಿ 7 ಸಿಂಗಲ್ ಕ್ರೋಶೇಸ್ ಆಗುತ್ತೆ. ಸೊ ಈ ಡಿಸೈನಲ್ಲಿ ನಾನು ಸ್ವಲ್ಪ ಬೀಡ್ಸನ್ನು ಆದಷ್ಟು ಕಮ್ಮಿನೇ ಯೂಸ್ ಮಾಡಿದ್ದೀನಿ, ಬಟ್ ನೀವೇನು ಮಾಡ್ಬೋದು, ಬೀಡ್ಸ್ ಕೂಡ ಹಾಕಿ ಈ ಡಿಸೈನ ವರ್ಕ್ ಮಾಡ್ಬೋದು. ನಿಮಗೆ ಲೇಟರ್ ಆನ್ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ವರ್ಕ್ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಸೊ ಸಿಂಗಲ್ ಕ್ರೋಶೇಸ್ ಏನಾದರೂ ಆ ಕಡೆ ಈ ಕಡೆ ಆದರೆ ಯು ಕ್ಯಾನ್ ಜಸ್ಟ್ ಅಡ್ಜಸ್ಟ್. ಸೊ ಈ ರೀತಿ ಜಸ್ಟ್ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು ಪುಲ್ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಮತ್ತು ಏನು ಮಾಡಬೇಕು, ಲೇಸ್ಗೆ ಇದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಅವಾಗ ಏನು ಮಾಡಬೇಕು, ಈ ಟೈಮಲ್ಲಿ ರಿಂಗನ್ನು ನೀವು ಜಾಸ್ತಿ ಎಳಿಬಾರ್ದು. ಸೊ ಜಸ್ಟ್ ಹಾಗೆ ಎಕ್ಸಾಕ್ಟ್ ಪಾಯಿಂಟಲ್ಲಿ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ನೀವೇನಾದ್ರು ರಿಂಗನ್ನು ಎಳೆದು ವರ್ಕ್ ಮಾಡಿದಾಗ ಬಟ್ಟೆಯಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎಕ್ಸಾಕ್ಟ್ ಪಾಯಿಂಟಲ್ಲಿ ಫ್ರೀಯಾಗಿ ಇಟ್ಟು ವರ್ಕ್ ಮಾಡಿ, ನಿಮಗೆ ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ.
ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಆದಮೇಲೆ ಇನ್ನು ರಿಮೈನಿಂಗ್ ಕ್ವಾರ್ಟರ್ ಪಾರ್ಟ್ ಏನಿದೆ ಅಲ್ಲಿಗೂ ಕೂಡ ಸೇಮ್ ಕೌಂಟಿಂಗಲ್ಲಿ ಸಿಂಗಲ್ ಕ್ರೋಶೇಸ್ನ ಹಾಕೊಂಡ್ಬಿಡ್ತೀನಿ. ಈ ಡಿಸೈನ್ ಇನ್ನೂ ಸ್ವಲ್ಪ ನಿಮಗೆ ತಿಕ್ಕಾಗಿ ಬೇಕು ಅಂದರೆ ಯು ಕ್ಯಾನ್ ವರ್ಕ್ ವಿತ್ ಇವನ್ 8 ಸ್ಟ್ರ್ಯಾಂಡ್ಸ್, 8 ಎಳೆ ದಾರದಲ್ಲೂ ಕೂಡ ಈ ಡಿಸೈನ ನೀವು ಮಾಡ್ಬೋದು. ಸೊ ಇವಾಗ 7 ಸಿಂಗಲ್ ಕ್ರೋಶೇಸ್ ಆಯಿತು. ಮತ್ತು ನೆಕ್ಸ್ಟ್ ಐ ಶೇಪ್ಡ್ ಬೀಡನ್ನು ತೊಗೊಂಡು ಸಿಂಗಲ್ ಕ್ರೋಶೆಯಿಂದ ಇದನ್ನು ಫಿಕ್ಸ್ ಮಾಡ್ಕೊತೀನಿ. ಈ ಬೀಡನ್ನು ಸಿಂಗಲ್ ಕ್ರೋಶೆಯಿಂದ ಅಟ್ಯಾಚ್ ಮಾಡಿಕೊಂಡು ಹಾಗೆ ಸಿಂಗಲ್ ಕ್ರೋಶೇಸ್ನ ಕಂಟಿನ್ಯೂ ಮಾಡ್ಕೊಬೇಕು. ಸೊ ಈ ಸ್ಟೆಪ್ ಇಷ್ಟೇ ಫ್ರೆಂಡ್ಸ್, ವೆರಿ ಸಿಂಪಲ್. ಸೊ ಕ್ವಿಕ್ಕಾಗಿ ಮುಗಿಸ್ಕೊಬೋದು. ನಾನು ಇದೇ ರೀತಿ ಈ ಸ್ಟೆಪ್ಪನ್ನು ಸ್ವಲ್ಪ ದೂರ ಅಷ್ಟೇ ಫಿನಿಷ್ ಮಾಡ್ತೀನಿ. ಜಸ್ಟ್ ಒಂದು 3 ರಿಂಗ್ಸನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ಸ್ಟೆಪ್ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಲಾಸ್ಟಲ್ಲಿ 7 ಸಿಂಗಲ್ ಕ್ರೋಶೇಸ್ ಮಾಡಿಬಿಟ್ಟು ಅಲ್ಲೇನೇ ದಾರನ ಟ್ರಿಮ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗ್ ನಾನೇನು ಟೇಲ್ ಬಿಟ್ಟಿದ್ದೆ ಫಸ್ಟ್ ದಾರದ್ದು, ಅಲ್ಲಿಗೆ ನೆಕ್ಸ್ಟ್ ಕಲರ್ ಥ್ರೆಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಫಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಈ ಸೆಕೆಂಡ್ ದಾರನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ಈಗ ಈ ಸ್ಟೆಪ್ಪಲ್ಲಿ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡೋದು. ಇನ್ನು ರಿಮೈನಿಂಗ್ ಹಾಫ್ ರಿಂಗ್ ಏನಿದೆ ಅಲ್ಲಿಗೆ ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಬೇಕು. ಯಾವ ರೀತಿ ಡಬಲ್ ಕ್ರೋಶೇಸ್ ಮಾಡೋದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ನಾನು ನನ್ನ ಸುಮಾರು ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತೊಗೊಂಡು ಆ ರಿಂಗ್ ಒಳಗೆ ಇನ್ಸರ್ಟ್ ಮಾಡ್ಕೊತೀವಿ. ಇದಾದಮೇಲೆ ಫಸ್ಟ್ 2 ಲೂಪಿಂದ ಒಂದು ಮತ್ತು ನೆಕ್ಸ್ಟ್ 2 ಲೂಪಿಂದ ಒಂದು, ಈ ರೀತಿಯಾಗಿ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡೋದು. ಸೊ ಇಲ್ಲಿ ಡಬಲ್ ಕ್ರೋಶೀಸ್ ಲೆಂತನ್ನು ನಾನು ಆದಷ್ಟು ಶಾರ್ಟಾಗೇ ವರ್ಕ್ ಮಾಡಿದ್ದೀನಿ. ಜಾಸ್ತಿ ಎಳೆದು ಡಬಲ್ ಕ್ರೋಶೀಸ್ನ ಮಾಡಿಲ್ಲ. ಸೊ ಲೆಂತ್ ಚಿಕ್ಕದಾಗಿದ್ದಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ಸೊ ಇಲ್ಲಿ ಡಬಲ್ ಕ್ರೋಶಿ ಕೌಂಟಿಂಗು ಅಷ್ಟೇ ಎಕ್ಸಾಕ್ಟ್ಲಿ ಈ ಕಡೆ ಕಾಲು ಭಾಗದಷ್ಟು ರಿಂಗ್ ಮಾತ್ರ ಕವರ್ ಮಾಡ್ಕೊಬೇಕು. ಸೊ ಎಕ್ಸಾಕ್ಟ್ಲಿ ಕಾಲು ಭಾಗದಷ್ಟು ರಿಂಗ್ ವರ್ಕ್ ಮಾಡೋದಕ್ಕೆ ಎಷ್ಟು ಡಬಲ್ ಕ್ರೋಶೀಸ್ ಬೇಕಾಗುತ್ತೆ ಅನ್ನೋದನ್ನು ಫಸ್ಟ್ ರಿಂಗಲ್ಲಿ ನೀವು ಕೌಂಟಿಂಗ್ ತೊಗೊಳ್ಳಿ. ಆಮೇಲೆ ಸೇಮ್ ಕೌಂಟಿಂಗನ್ನು ಎಲ್ಲ ರಿಂಗ್ಗೂ ಅಪ್ಲೈ ಮಾಡ್ಬೋದು. ಸೊ ಐ ಥಿಂಕ್ ನಾನಿಲ್ಲಿ 8 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಿದ್ದೀನಿ. ಸೊ 8 ಡಬಲ್ ಕ್ರೋಶೇಸ್ ಆದಮೇಲೆ ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಆಪ್ಷನಲ್, ಬೇಕಾದರೆ ನೀವು ಬೀಡನ್ನು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು. ಬೀಡನ್ನು ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಲ್ಲ, ಜಸ್ಟ್ ಹಾಗೇ ನೆಕ್ಸ್ಟ್ ಕ್ವಾರ್ಟರ್ ಪಾರ್ಟ್ ಏನಿದೆ ಅಲ್ಲಿಗೆ ಡಬಲ್ ಕ್ರೋಶೇಸ್ನ ಕಂಟಿನ್ಯೂ ಮಾಡ್ಕೊತೀನಿ. ಇಲ್ಲಿ ನಾನು ಯೂಸ್ ಮಾಡಿರೋವಂಥದ್ದು 2 mm ಸೈಜ್ ಇರುವಂಥ ಸ್ಮಾಲ್ ಗೋಲ್ಡ್ ಬೀಡ್ಸ್. ಸೊ ಈ ರೀತಿ ರೌಂಡ್ ಬೀಡ್ ಬದಲು ಟು ಗಿವ್ ದಟ್ ಎಕ್ಸ್ಟ್ರಾ ಲುಕ್ ನೀವೇನು ಮಾಡ್ಬೋದು, ಹ್ಯಾಂಗಿಂಗ್ ಬೀಡ್ಸ್ ಬರುತ್ತೆ ಅಲ್ವಾ, ಅದನ್ನು ಟ್ರೈ ಮಾಡ್ಬೋದು. ಅಥವಾ ಲೀಫ್ ಬೀಡ್, ಈ ರೀತಿ ಯಾವುದಾದ್ರೂ ತೊಗೊಂಡು ವರ್ಕ್ ಮಾಡ್ಬೋದು. ಅಥವಾ ಕ್ರಿಸ್ಟಲ್ಸ್ ಹಾಕಿ, ಪರ್ಲ್ಸ್ ಹಾಕಿ, ಒಟ್ಟಿನಲ್ಲಿ ನೀವು ಯಾವುದೇ ಥರ ಬೀಡ್ ತೊಗೊಂಡ್ರು ಅದು ನೀವು ವರ್ಕ್ ಮಾಡ್ತಾ ಇರೋವಂಥ ಸಾರಿಗೆ ಮ್ಯಾಚ್ ಆಗುತ್ತಾ ಅಂತ ನೋಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೀವು ಇನ್ನೂ ಒಂದು ರೀತಿಯಲ್ಲೂ ಕೂಡ ಈ ಡಿಸೈನ ವರ್ಕ್ ಮಾಡ್ಬೋದು. ಡಬಲ್ ಕ್ರೋಶೆಟ್ ಬದಲು ನೀವು ಹಾಫ್ ಡಬಲ್ ಕ್ರೋಶೆಟಿಂದ ಈ ರಿಂಗನ್ನು ಫಿಲ್ ಮಾಡ್ಕೊಬೋದು. ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ರೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ, ಜೊತೆಗೆ ಕ್ವಿಕ್ಕಾಗೂ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ. ಬಟ್ ಆದಷ್ಟು ಟ್ರಿಪಲ್ ಕ್ರೋಶೆಟ್ನ ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಬೀಡ್ ಹಾಕಿದ್ಮೇಲೆ ಮತ್ತೆ 8 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ರಿಂಗ್ ಬಂದು ಕವರ್ ಆಗುತ್ತೆ. ಇಟ್ ರಿಯಲಿ ಲುಕ್ಸ್ ವೆರಿ ಪ್ರಿಟಿ. ಸೊ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಟು ಗಿವ್ ದಟ್ ಎಕ್ಸ್ಟ್ರಾ ಲುಕ್ ಈ ರೀತಿಯಾದಂಥ ಗ್ಲಾಸ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ರೆಡಿಮೇಡ್ ಗ್ಲಾಸ್ ಬೀಡ್ಸ್, ಆಲ್ರೆಡಿ ಅದಕ್ಕೆ ಹುಕ್ ಇದೆ ಅಟ್ಯಾಚ್ ಮಾಡೋದಕ್ಕೆ. ಸೊ ಈ ರೀತಿಯಾದಂಥ ಗ್ಲಾಸ್ ಬೀಡನ್ನು ನಾನಿವತ್ತು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಾನು ವರ್ಕ್ ಮಾಡಿರೋಂಥ ಸಾರಿಗೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗ್ತಾಯಿತ್ತು, ಹಾಗಾಗಿ ಈ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. 8 ಡಬಲ್ ಕ್ರೋಶೇಸ್ ಆದಮೇಲೆ ಈ ಬೀಡನ್ನು ಸ್ಲೈಡ್ ಮಾಡ್ಕೊಬೇಕು. ದಾರದಲ್ಲಿ ಸ್ಲೈಡ್ ಮಾಡಿಬಿಟ್ಟು 2 ಬೀಡ್ ಮಧ್ಯ ಏನು ಗ್ಯಾಪ್ ಇದೆ ಅಲ್ವಾ, ಸೊ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ಈ ಬೀಡನ್ನು ಲಾಕ್ ಮಾಡ್ಕೊಬೇಕು. ಸೊ ನೋಡಿ ಅಲ್ಲಿ ಬೀಡ್ ಬಂದು ಫಿಕ್ಸ್ ಆಗುತ್ತೆ, ಈ ರೀತಿ ಕಾಣಿಸುತ್ತೆ. ಸೊ ಇದು ಕೂಡ ಅಷ್ಟೇ ಆಪ್ಷನಲ್, ನೀವು ಬೇಕಾದರೆ ಇದನ್ನು ಆ್ಯಡ್ ಮಾಡಿ, ಆರಲ್ಸ್ ಹಾಗೆ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶೇಸ್ನ ಕೂಡ ನೀವು ವರ್ಕ್ ಮಾಡ್ಬೋದು. ಸೊ ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ ರಿಂಗಿಗೆ ಡಬಲ್ ಕ್ರೋಶೇಸ್ನ ಮಾಡ್ಕೊಬೇಕು. 8 ಡಬಲ್ ಕ್ರೋಶೇಸ್, 1 ಬೀಡ್ ಆ್ಯಂಡ್ 8 ಡಬಲ್ ಕ್ರೋಶೇಸ್, ಈ ರೀತಿಯಾಗಿ ಬರುತ್ತೆ. ಸೊ ವಿಡಿಯೋನ ಇಲ್ಲಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಇಲ್ಲಾಂದರೆ ತುಂಬ ಲೆಂತಿ ಆಗೋಗುತ್ತೆ. ದಟ್ ಈಸ್ ದ ರೀಸನ್ ಸ್ವಲ್ಪ ಫಾಸ್ಟಾಗಿ ಇಲ್ಲಿ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಜನ ಕೇಳ್ತಾ ಇದ್ರಿ ಕಂಟಿನ್ಯೂಷನ್ ಮಾಡೋದನ್ನು ತೋರಿಸಿ ಒಂದು 2-3 ಆರ್ಚ್ ಆಗೋವರೆಗೂ ಅಂತ. ಸೊ ಹಾಗಾಗಿ ತುಂಬ ಸ್ಲೋ ಆಗಿ ತೋರಿಸಿದಷ್ಟು ನಿಮಗೂ ಬೋರಿಂಗ್ ಆಗುತ್ತೆ. ಸ್ವಲ್ಪ ಇಲ್ಲಿ ಫಾಸ್ಟ್ ಮಾಡಿಬಿಟ್ಟು ನಿಮಗೆ ಕಂಟಿನ್ಯೂಷನ್ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬಟ್ ಎಲ್ಲೂ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಫಸ್ಟ್ ರಿಂಗನ್ನು ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನೋ ಎಕ್ಸಾಕ್ಟ್ಲಿ ಅದೇ ಥರನೇ ಎಲ್ಲ ರಿಂಗ್ಸ್ಗೂ ಕೂಡ ವರ್ಕ್ ಮಾಡೋದು. ಹಾಗೆ ನಾನಿಲ್ಲಿ ಆರ್ಚಲ್ಲಿ ಬರೀ ಒಂದೇ ಒಂದು ಬೀಡನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಎವ್ರಿ ಆಫ್ಟರ್ ಡಬಲ್ ಕ್ರೋಶೆ ನೀವು ಬೀಡನ್ನು ಆ್ಯಡ್ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿ ಕಾಣಿಸಿದೆ, ಜೊತೆಗೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ.
ಮತ್ತು ಆ್ಯಸ್ ಇಟ್ ಈಸ್ ಒಂದು ಗ್ಲಾಸ್ ಬೀಡನ್ನು ಆ್ಯಡ್ ಮಾಡಿಬಿಟ್ಟು 2 ಐ ಶೇಪ್ಡ್ ಬೀಡ್ ಮಧ್ಯ ಏನು ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ಇದನ್ನು ಫಿಕ್ಸ್ ಮಾಡ್ತೀನಿ. ಸೊ ಇದೇ ಥರ ನಾವು ಡಿಸೈನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಈ ಎಕ್ಸಾಕ್ಟ್ ಡಿಸೈನ ಆಲ್ರೆಡಿ ನಾನು ಸಾರಿಗೆ ವರ್ಕ್ ಮಾಡಿದ್ದೀನಿ, ಬಟ್ ಐ ಡಿಂಟ್ ಗೆಟ್ ಟೈಮ್ ಟು ಫಿಲ್ಮ್ ದ ವಿಡಿಯೋ. ಹಾಗಾಗಿ ಸೇಮ್ ಕಲರ್ ಕಾಂಬಿನೇಷನಲ್ಲಿ ಇವಾಗ ನಿಮಗೆ ಸ್ಯಾಂಪಲ್ ಲೀಸ್ ಮೇಲೆ ತೋರಿಸಿದ್ದೀನಿ ಯಾವ ರೀತಿ ಪ್ಯಾಟರ್ನ್ ಬರುತ್ತೆ ಅಂತ. ಈಗ ಫೈನಲ್ ಲುಕ್ಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ಇದಿವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್, ವೆರಿ ಪ್ರಿಟಿ ಆ್ಯಂಡ್ ನ್ಯೂ ಡಿಸೈನ್. ಇಲ್ಲಿ ಗ್ಲಾಸ್ ಬೀಡ್ಸ್ ಏನಾದರೂ ತುಂಬ ಹೆವಿ ಅನ್ನಿಸ್ತಾ ಇದೆ ಅನಿಸಿದ್ರೆ ಯು ಕ್ಯಾನ್ ಸ್ಕಿಪ್ 3-4 ಐ ಶೇಪ್ಡ್ ಬೀಡನ್ನು ಸ್ಕಿಪ್ ಮಾಡಿಕೊಂಡು ನೀವು ದೂರಕ್ಕೆ ಒಂದೊಂದು ಗ್ಲಾಸ್ ಬೀಡ್ಸನ್ನು ಆ್ಯಡ್ ಮಾಡ್ಬೋದು, ಅಥವಾ ಅದನ್ನು ಕಂಪ್ಲೀಟ್ಲಿ ಸ್ಕಿಪ್ ಮಾಡಿಬಿಟ್ಟು ಕೂಡ ವರ್ಕ್ ಮಾಡಿದ್ರೆ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಯಾಕೆ ಈ ಪರ್ಟಿಕ್ಯುಲರ್ ಬೀಡನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಅಂದರೆ ಬ್ಲೌಸ್ ಸ್ಲೀವ್ಸಲ್ಲಿ ಈ ಎಕ್ಸಾಕ್ಟ್ ಬೀಡನ್ನು ಆ್ಯಡ್ ಮಾಡಿರೋದ್ರಿಂದ ಟು ಮ್ಯಾಚ್ ದಟ್ ಲುಕ್ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ದಟ್ಸ್ ಇಟ್. ಸೊ ಫೈನಲಿ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಇನ್ನೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ತೀರಾ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಏನು ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಪ್ರತಿ ಸಲ ವೀಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ, ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ಸೊ ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.